ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್. ಇದು ಬಂದು ಸಂಡೇ ಲಾಗ್. ಬೆಳಗ್ಗೆನೆ ಎದ್ದು ನೀಟಾಗಿ ಇವತ್ತು ನಾನೇ ಟಿಫನ್ ಮಾಡೋಣ ಅಂತ ಹೇಳಿ ಟೊಮ್ಯಾಟೊ ಬಾತ್ ರೆಸಿಪಿನ ಮಾಡ್ತೀನಿ. ಅವರೆಕಾಳು ಹಾಕ್ಬಿಟ್ಟು ಒಳ್ಳೆ ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಟೊಮೆಟೊ ಬಾತ್ ರೆಸಿಪಿ. ನಮ್ಮ ಮನೆಗೂ ಕೂಡ ಎಲ್ರಿಗೂ ಇಷ್ಟ ಆಯಿತು. ಎಷ್ಟು ಚೆನ್ನಾಗೈತೆ ನೋಡಿ ಕ್ಯಾಪ್ಸಿಕಮ್ ಯೆಲ್ಲೋ ರೆಡ್. ಫಸ್ಟ್ ಬೆಳ್ಳುಳ್ಳಿ ಚುಲ್ಕೊತಿದ್ದೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನೇನು ಗೊತ್ತಾ? ಗೊತ್ತಿಲ್ಲ. ಡ್ರೈ ಚಿಕನ್, ಫ್ರೈಡ್ ಚಿಕನ್. ಎಸ್, ಪಾನ್. ಏನು ಪಾನು? ಅಡಿಕೆ ಎಲೆ ಅಡಿಕೆ ಇದು ಚಿನ್ನ. ಕಲ್ಕತ್ತಾ ಪಾನ್. ಎಷ್ಟಿದು? 170 180 ಇರಬೇಕೇನೋ. ಇದು ಕೋಲ್ಕತ್ತಾ ಅಲ್ಲ, ಕಲ್ಕತ್ತಾ ಪಾನ್. ನಾನ್ ವೆಜ್ ಎಲ್ಲ ತಿಂದ್ಮೇಲೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದು ಮೀಶೋಯಿಂದ ತರಿಸ್ಕೊಂಡಿರೋದು. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದು ಸ್ನ್ಯಾಕ್ಸ್ ಪ್ಲೇಟು ರೆಸಿಪಿಗೋಸ್ಕರ ತರಿಸಿರೋದು. ಮೀಶೋ ಅಲ್ವಲ್ಲ ಆರ್ಡ್ರ್ ಮಾಡಿದ್ದ, ನಾನು ಮೀಶೋ ಅಲ್ಲಿ ಆರ್ಡ್ರ್ ಮಾಡಿರೋದು. ಎಷ್ಟಿದು? 300 ರೂಪಾಯಿ ಏನೋ. 300 ರುಪೀಸ್ ಏನೋ ಅನಿಸುತ್ತೆ. ಬ್ಲ್ಯಾಕ್ ಕಲರ್ ಸ್ನ್ಯಾಕ್ಸ್ಗೆ ತುಂಬ ಹೈಲೈಟಾಗಿ ಕಾಣುತ್ತಲ್ವ, ಸೊ ಅದಕ್ಕೋಸ್ಕರ 6 ಪ್ಲೇಟ್ಸ್ ಕೊಟ್ಟಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗೈತೆ. ಇಲ್ಲಿ ಸಾಸ್ ಹಾಕೋಬೋದು, ಏನೇನಾದರೂ ಸ್ಟಾರ್ಟರ್ಸ್ ಇಡ್ಬೋದು. ಪ್ಯಾಕ್ ಆಫ್ 6 ಇದೆ, ಚೆನ್ನಾಗಿದೆ. ಇದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬಟ್ಟೆಗಳಿದೆ. ಇದು ಪ್ಯಾಕ್ ಆಫ್ 4 ಅಷ್ಟೇ ಕೊಟ್ಟಿರೋದು. ಇದು ಸ್ವಲ್ಪ ಕಾಸ್ಟ್ಲಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ರೆಸಿಪಿ ಮಾಡ್ಕೊಳ್ಸೋದು ಯೂಸ್ ಆಗುತ್ತೆ. ಇಷ್ಟ ಆದರೆ ಬೇಕಿದ್ರೆ ಕೇಳಿ, ನಾನು ಹಾಕ್ತೀನಿ ಲಿಂಕು. ಇಷ್ಟ ಆಯಿತು ಅಂತ ಇದು ನಾನು ಸೆಲೆಕ್ಟ್ ಮಾಡಿದ್ದು. ಮರದ್ದು ಬರ್ತದೆ, ಮರದ್ದು ಥರ ನೋಡಿ. ರೆಸಿಪಿ ಹಾಕಿ ತೋರ್ಸೋಕೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೊಂದು ವೆಯ್ಟ್ ಏನಿಲ್ಲ, ಬಟ್ ಚೆನ್ನಾಗಿದೆ ನೋಡಿ. 3 ಬೌಲ್ಸ್ ಬಂದಿದೆ. ಹಳ್ಳಿ ಸ್ಟೈಲ್ ಆಗಿದೆ. ಇದು ಒಂದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಪ್ಯಾಕ್ ಆಫ್ 3 ಕೊಟ್ಟಿದ್ದಾರೆ. ಇದು ಮೀಶೋ ಅಲ್ಲೇ ಆರ್ಡ್ರ್ ಮಾಡಿರೋದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತಂದಿರೋದೆಲ್ಲ ಹಾಗೆ ಇಟ್ಟಿದೆ, ಇನ್ನೂ ಯೂಸ್ ಕೂಡ ಮಾಡಿಲ್ಲ. ನಿಂಗೆ ಇಷ್ಟ ಅದೇನೆ? ಹೊಸಾದ ಇನ್ನೂ ಹಳೇದೈತೆ, ಆಗಲೇ ತೆಗ್ದಿದ್ಯಾ ಹೊಸಾದು? ಫ್ರೆಶ್ ಇದೆಯಾ? ತಿನ್ನೋಡು ಇಲ್ಲ, ಹಿಂಗೆ ಗೊತ್ತಾಗುತ್ತೆ. ಇನ್ನೊಂದು ಹೊಸ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅನಿಸುತ್ತೆ. ಕೊಳೆ ಹಸಿ ಹಸಿ ಇದೆ ಎಲೆ. ಎಲ್ಲಡಿಕೆ ಹಾಕೊಳ್ಳೋಕೆ ಯಾರಿಗೆ ಇಷ್ಟ ಆಗಲ್ಲ ಅವ್ರು ಅದನ್ನು ತಗೊಳ್ತಿದ್ದು ಚೆನ್ನಾಗಿರುತ್ತೆ. ಚಿಕನ್ ಎಲ್ಲ ತಂದುಕೊಟ್ರು, ಚಿಕನ್ ಲಿವರ್ ಎಲ್ಲ. ಸೊ ಅದನ್ನು ಡಿವೈಡ್ ಮಾಡ್ಕೋತಾ ಇದ್ದೀವಿ. ಎಲ್ಲ ರೆಡಿ ಮಾಡಿಕೊಂಡು ಅಮ್ಮಗೆ ರೆಸ್ಟ್ ಕೊಟ್ಟು ಇವತ್ತೆಲ್ಲ ನಾವೇ ಪ್ರಿಪೇರ್ ಮಾಡೋಣ ಅಂತ. ಇಲ್ಲಿಗೆ ಫ್ರೈಡ್ ಚಿಕನ್ಗೆ ಮ್ಯಾರಿನೇಟ್ ಮಾಡೋಣ ಅಂತ ಹೇಳಿ ಚಿಕನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಪೆಪ್ಪರ್ ಪೌಡರ್, ಅದ್ರ ಜೊತೆ ಸ್ವಲ್ಪ ಧನಿಯಾ ಪೌಡರ್ ಎಲ್ಲ ಹಾಕ್ಕೊಂಡು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ನ ಕೂಡ ಹಾಕ್ಕೋತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕಿಟ್ರೆ ಸ್ವಲ್ಪ ನಿಂಬೆಹಣ್ಣು ರಸನ ಸುರಿದು ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡೋಣ ಒಂದು 30 ಮಿನಿಟ್ಸ್ ಅಂತ ಮಾಡಿಟ್ಬಿಟ್ಟೆ ಅದನ್ನು. ಇನ್ನೊಂದು ಬಂದುಬಿಟ್ಟು ಡ್ರೈ ಚಿಕನ್ನು, ಅದನ್ನು ಕೂಡ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ಚಿಕನ್ ಫ್ರೈಗೆ ಕಲಿಸ್ಬಿಟ್ಟೆ ನಮ್ಮಪ್ಪ ಪಾನಿಪುರಿ ಬೇರೆ ತೊಗೊಂಬಂದರು. ಸೊ ಅದನ್ನು ತಿಂದ್ಬಿಡೋಣ ಮೊದಲು ಅಂತ ಬಂದಿದ್ದೀನಿ. ಜಾಸ್ತಿ ತಿನ್ನಲ್ಲಂತ ಇತ್ತು, ಊಟ ಮಾಡೋಕ್ಕಾಗಲ್ಲ. ಪಾನಿಪುರಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ನಮ್ಮ ಮನೆ ಹತ್ರನೂ ಈ ಥರ ಬಂದಾಗೆಲ್ಲ ಆಲ್ಮೋಸ್ಟ್ ತೊಗೋತಾನೆ ಇರ್ತೀವಿ. ಫ್ರೈಡ್ ಚಿಕನ್ ರೆಸಿಪಿ
ಆಯಿಲ್ ಚೆನ್ನಾಗಿ ಫ್ರೈ ಆಗಬೇಕು. ಡ್ರೈ ಚಿಕನ್ಗೆ ಎಣ್ಣೆ ಕಾದಿದಾದ್ಮೇಲೆ ಆನಿಯನ್, ಚಾಪ್ಡ್ ಆನಿಯನ್ಸ್ನ ಹಾಕ್ಕೋಬೇಕು. ಉದ್ದುದ್ದ ಹಚ್ಚಿರೋದು ಈರುಳ್ಳಿ. ಸೊ ಉದ್ದುದ್ದ ಹಚ್ಚಿದ್ರೇ ಒಂದೊಂದು ಡ್ರೈ ಚಿಕನ್ ಚೆನ್ನಾಗಿರೋದು. ಅನ್ನ ಹಚ್ಚಿದ್ರೆ ಫ್ರೈಗಾದರೆ ಚೆನ್ನಾಗಿರೋದು, ಡ್ರೈಗಾದರೆ ಇದಾಗಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈಗ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮುಚ್ಚಿದ್ದೆ ಮ್ಯಾರಿನೇಟ್ ಮಾಡಿದ್ದೀನಿ ಚಿಕನ್ನು. ಒಂದು 15 ಮಿನಿಟ್ಸ್ ಮಾಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ತೀನಿ ಕೂಡ. ನಾನು ವಾಟರ್ನೇ ಆ್ಯಡ್ ಮಾಡ್ತೀನಿ ಇದಕ್ಕೆ. ಅರಿಶಿನ ಕೂಡ ಹಾಕಿದೆ. ಇದು ನಾನು ಇದು 10 ಮಿನಿಟ್ಸ್ ಮುಚ್ಚಿಡೋಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪು ಇರ್ತಲ್ವ ಅದನ್ನು ಸ್ವಲ್ಪ ಹಾಕಿ ಮುಚ್ಚಿದ್ದೀನಿ. ಇನ್ನೂ ಇದೆ ಮಸಾಲೆ ಹಾಕೊಳ್ಳೋದು ಅಷ್ಟೇ ಅಲ್ಲ, ಬಟ್ ಅದು ರಸ ಬಿಟ್ಟರೆ ಚೆನ್ನಾಗಿರುತ್ತೆ. ಈಗ ಒಂದು 10 ಮಿನಿಟ್ಸ್ ಆಗಿದೆ ಆಯಿತಾ. ಈಗ ತೆಕ್ಕೋತಾ ಇದ್ದೀನಿ. ಏನು ಅದು ಚಿಕನ್, ಡ್ರೈ ಚಿಕನ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನೀವು ಕೂಡ. ಕಾಯ್ತಾಳೆ ಮತ್ತೆ ನಾನು ಡ್ರೈ ಚಿಕನ್ ಯಾವಾಗ ಮಾಡಿರ್ತೀನಿ. ರೆಸಿಪಿನಾ ಡ್ರೈ ಚಿಕನ್ ಇದು ಫ್ರೈ ಕೇಳಬೇಡ. ಇದರಲ್ಲಿ ಇದೆ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಡ್ರೈ ಚಿಕನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಫ್ರೈಡ್ ಅಲ್ಲ, ಚಿಕನ್ ಫ್ರೈ ನಮ್ಮದು. ಡ್ರೈ ಚಿಕನ್ ಫ್ರೈ ಮಾಡಿದ್ದೀವಿ, ಕೊಡ್ತಾಯಿದ್ದೀವಿ. ಅವ್ರ ಬದಲು ನಿಮ್ಮ ಬದಲು ನಾನು ಟೇಸ್ಟ್ ಅಂದರೆ ನಾವೆಲ್ಲ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀವಿ. ಇಂಚಿಗೆ ಎತ್ಕೊಂಡೋಗಿ ಇಕ್ತಾ ಇದ್ದಾಳೆ. ಫ್ರೈಡ್ ಅಲ್ಲ, ಡ್ರೈಡ್ ಚಿಕನ್ ಫ್ರೈ ತಗೊಳ್ರಿ. ಏನು ಮಾಡಿದ್ದಾಳೆ ನೋಡಿ. ತಿನ್ನು, ಹೆಂಗಿದೆ ಹೇಳು. ಬಡ್ಸ್ಕೊ. ಚೆನ್ನಾಯ್ತದೆ, ಹೇಳ್ತಲ್ಲ ಚೆನ್ನಾಗೈತೆ ಅಂತ. ಸವಿತಾ ಅವಳೆ ಚೆನ್ನಾಯ್ತಾ? ಹೊಸ ರೆಸಿಪಿ ಮಾಡೋಳೆ. ನೀನೇ ತಿಂದಿಲ್ಲ, ತಿನ್ನು. ಬಿಸಿ ಇದೆ ಇರಮ್ಮ, ನನಗೆ ತಿಂತೀನಿ. ತಿನ್ನು. ಚೆನ್ನಾಯ್ತಾ? ಈಗ ಫ್ರೈಡ್ ಚಿಕನ್ ಎಣ್ಣೆ ಕಾಯ್ಕಿಟ್ಟಿದ್ದೀನಿ. ಫಸ್ಟು ಚಿಕನ್ನ ಫ್ರೈ ಮಾಡ್ಕೋಬೇಕು. ಚಿಕನ್ ಒಂದೊಂದು ಎಣ್ಣೆ ಹಾಕೋಬೇಕು. ಎಷ್ಟು ಕೊಡ್ತೀವಿ ನಾವಿಬ್ರು ನಿಮಗೆ? ಯಾರಾದರೂ ಕೊಡ್ತಾರಾ? ಯಾರ ಮನೆಗಾದ್ರು? ಇದು ಚೆನ್ನಾಗಿರುತ್ತೆ ಅಲ್ಲೇನೆ ನೋಡು. ನೀವೇ ಈಗಲೇ ಪೀಸ್ಗೆಲ್ಲ ಬುಕ್ಕಿಂಗ್ ಮಾಡ್ತಾ ಇದೀಯಾ? ಕೆಲವು ಪೀಸ್ಗಳು ಚೆನ್ನಾಗಿರ್ತವೆ. ಇಟ್ಕೊಂಡ್ಬಿಡ್ಬೇಕು. ಈರುಳ್ಳಿ ಹಾಕ್ಕೋಬೇಕು. ಮೆಣಸಿನ್ಕಾಯಿ ಹಾಕಿದ್ವಿ. ಮೆಣಸಿನ್ಕಾಯಿನ ಅದೇ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ತೀನಿ. ಜಾಸ್ತಿ ಏನು ಗೊತ್ತಾ ಫ್ರೈ ಮಾಡೋದು? ಮೆಣಸಿನ್ಕಾಯಿ ಅಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ. ನೀವು ಫ್ರೈ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ನಿಂದ ಅವಾಯ್ಡ್ ಆಗುತ್ತೆ, ನಿಮಗೆ ತೊಂದರೆ ಆಗೋದಿಲ್ಲ ಅಂತ ಜಾಸ್ತಿ ಫ್ರೈ ಮಾಡೋದು. ನೀಟಾಗಿ ಫ್ರೈ ಆದರೆ ಅದು ಒಳ್ಳೆ ರೋಸ್ಟೆಡ್ ಆಗಿಬಿಡುತ್ತೆ. ಅವಾಗೆಲ್ಲ ಬೀಜ ಈಚೆ ಬಂದು ನೀಟಾಗಿ ಫ್ರೈ ಆಗಿರುತ್ತೆ. ನೀಟಾಗಿ ಫ್ರೈ ಆಗ್ತಾರೆ. ಈ ಫ್ರೈ ಆಗೋ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಆನಿಯನ್ ಹಾಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಆನಿಯನ್ ನಾನಾ ಏನು ಫ್ರೈಡ್ ಚಿಕನ್ ಮಾಡ್ತಾಯಿದ್ದೀನಿ ಇವಾಗ. ಹೊಸ ರೆಸಿಪಿನಾ? ಎಸ್, ಡ್ರೈಡ್ ಚಿಕನ್ ಫ್ರೈ ಆಯಿತು. ಇವಾಗ ಫ್ರೈಡ್ ಚಿಕನ್ ರೆಡಿ ಇದೆಯಲ್ಲ ತಿನ್ನೋಕ್ಕೆ. ಆನಿಯನ್ ಜಾಸ್ತಿ ಆಗಲಿಲ್ವಾ? ಬೇಕು ಜಾಸ್ತಿ ಇದಕ್ಕೆ, ಅದೇ ಸ್ಪೆಷಾಲಿಟಿ. ಆನಿಯನ್ನು ಬೆಳ್ಳುಳ್ಳಿನೇ ಸ್ಪೆಷಾಲಿಟಿ. ಗೊಜ್ಜು ಬರುತ್ತಲ್ಲ. ನಿಂಗೇನು ಗೊತ್ತು, ಡ್ರೈಡು ಫ್ರೈಡ್ ಚಿಕನಲ್ಲಿ ಇಷ್ಟಿಷ್ಟೇ ಬರೋ ಗೊಜ್ಜು ಅಷ್ಟು ಟೇಸ್ಟ್ ಇರುತ್ತೆ. ನಿಂಗೆ ಎಷ್ಟು ಕೊಟ್ಟಿದ್ದೀವಿ ನೋಡ್ತೀನಿ ನಾನು. ನಿಂಗೆ ಎಷ್ಟು ಕೊಟ್ಟಿದ್ದೀವಿ? ಸರಿ ಅಣ್ಣ, ಸಂತೋಷ ಮಾಡಿ. ಹೊಟ್ಟೆ ಉರಿ ಏನಿಲ್ಲಪ್ಪ, ನಾಳೆ ಒಂದೆಲ್ಲ ಏನಿಲ್ಲ, ಹೊಟ್ಟೆ ಉರಿ ಮಾಡಿದೆ ತಿನ್ನಕ್ಕೆ ನಾನು ರೆಡಿ. ಸರಿ, ಈಗ ಇದಕ್ಕೆ ಸ್ವಲ್ಪ ಪುದೀನ ಹಾಕೋಣ.
ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಬೆಳ್ಳುಳ್ಳಿ ನಾವೇನು ಪ್ರೆಸ್ ಮಾಡಿ ಇಟ್ಕೊಂಡಲ್ಲ ಆವಾಗೆ ವಿಡಿಯೋಲ್ಲಿ, ಸೊ ನೀವು ನೋಡಿರ್ತೀರಾ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅರ್ಧಂಬರ್ಧ ಫ್ರೈ ಆಗಬೇಕಿದು, ಅದೇ ಅವಾಗೆ ಟೇಸ್ಟು, ಇದು ಸ್ಪೆಷಾಲಿಟಿನೇ ಅದು. ಸೊ ನೀಟಾಗಿ ಫ್ರೈ ಮಾಡಿ, ಫ್ರೈ ಮಾಡಿರ್ತೀರಲ್ಲ ಫ್ರೈಡ್ ಚಿಕನ್ನ ಇದಕ್ಕೆ ಆ್ಯಡ್ ಮಾಡೋಣ. ಏನು ಎಕ್ಸ್ಟ್ರಾ ಹಾಕಲ್ಲ, ಸ್ವಲ್ಪ ಪೆಪ್ಪರ್ ಹಾಕೋಣ, ಸ್ವಲ್ಪ ಗರಂ ಮಸಾಲ ಹಾಕೋಣ, ಸಾಕು. ಓಕೆನಾ? ಇದನ್ನು ಒಂದು 10 ಮಿನಿಟ್ಸ್ ಮುಚ್ಚಿಕ್ಕೋಣ. ಫ್ರೈಡ್ ಚಿಕನ್ ಫ್ರೈ ರೆಡಿಯಾಗಿದೆ. ಸೊ ಇದನ್ನು ಒಂದಕ್ಕೆ ಹಾಕ್ಕೊಳ್ಳೋದು. ಘಮ ಅಂತ ಸ್ಮೆಲ್ ಕೂಡ ಬರ್ತದೆ. ಚಿಕನ್ ತಗೊಳ್ಳಿ ಮೇಡಮ್. ನೋಡಿ ನಮ್ಮ ಫ್ರೈಡ್ ಚಿಕನ್ ಹೇಗಿದೆ ಅಂತ ಟೇಸ್ಟ್ ಮಾಡ್ತಾ. ಎಸ್ ಹೆಂಗಿದೆಯೋ ಗೊತ್ತಿಲ್ಲ, ಹೊಸ ರೆಸಿಪಿ. ಚೆನ್ನಾಯ್ತಾ? ಇದು ಸ್ಪೈಸಿನೇ ಬರೋದು. ರೈಟ್, ಸ್ಪೈಸಿ ಇದಿದು. ಚೆನ್ನಾಗಿದೆ. ಚಿಲ್ಲಿ ಚಿಕನಾ? ಮಾಡು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಇದೆಯಾ? ಹಚ್ಚಿರ ಮಾಡ್ತೇನೆ ನಾನು. ಸ್ವಲ್ಪ ಫ್ರೈ ಆಗಲಿ. ಅಂದರೆ ಇದೇನು ಯಾವಾಗೂ ಮಾಡೋ ರೆಸಿಪಿ, ಹೊಸ ರೆಸಿಪಿ ಅನ್ನೋದಲ್ಲ. ಚಿಲ್ಲಿ ಚಿಕನ್, ಉಪ್ಪು ಚಿಕನ್ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದಾರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದಾರೆ. ಆಮೇಲೆ ಫ್ರೈ ಆದ್ಮೇಲೆ ಒಂಚೂರು ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ. ಪೆಪ್ಪರ್ ಪೌಡರ್ ಹಾಕ್ತೀವಿ. ಎಣ್ಣೆ ನಾವು ಹಾಕ್ಲಿಲ್ಲ, ಆದರೂ ಹೆಂಗ ಆಯಿಲ್ ಬಿಟ್ಕೊಂಡಿದೆ ಅದರಲ್ಲಿದೆ. ಒಂದು ಎಣ್ಣೆ ಬಿಟ್ಕೊಂಡೈತಾ? ಊಟ ಬೇಡವಾ? ಊಟ ಯಾರಿಗೂ ಬೇಡಂತೆ. ಸೊ ಮಾಡಿ ಇಷ್ಟಪಡ್ತೀನಿ ಇದನ್ನು. ಚಿಕನ್ ಫ್ರೈ ಜೊತೆಗೆ ಪೆಪ್ಪರ್ ಚಿಕನ್ನ ನೈಟಿಗೆ ತಿಂತಾರೆ. ಇನ್ನು ಚಿಕನ್ ಕಬಾಬ್ ರಾತ್ರಿ ಹಾಕ್ಕೊಳ್ಳೋಣ. ಹಿಂಗೆ ಸ್ಟಾರ್ಟರ್ಸ್ ತಿಂದಲ್ಲಿ ಯಾರು ಊಟ ಮಾಡಲ್ಲ, ಬಟ್ ಮಾಡಿ ಇಟ್ಟಿದ್ದಕ್ಕೆ ನಮ್ಮ ಕೆಲಸ ಮುಗಿತು. ಸೊ ಸ್ಟಾರ್ಟರ್ಸ್ ತಿಂದ್ರಲ್ವಾ, ಈ ರೆಸಿಪಿ ತಿಂದಿದ್ದರಿಂದ ಯಾರು ಲಂಚ್ ಮಾಡ್ತಾಯಿಲ್ಲ. ಸೊ ಕೂತ್ಕೊಳ್ತೀನಿ ಮಾಡಿ ಒಂದು ಕಡೆ ತಿಂತಾರೆ, ಅವರು ನೈಟಿಗೆ ತಿನ್ಕೋತಾರೆ. ಸೊ ಅದಕ್ಕೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಈ ಚಿಕನ್ ಫ್ರೈ ಆಗಿದ ತಕ್ಷಣ ಪೆಪ್ಪರ್ ಚಿಕನ್ ಮಾಡಿ ಒಂದು ಕಡೆ ಇಟ್ಟು ಈವ್ನಿಂಗ್ ಬಂದುಬಿಟ್ಟು ಅಕ್ಕ ಚಿಕನ್ ಕಬಾಬ್ ಹಾಕ್ತಾಯಿದ್ರು. ಸೊ ಯಾರಿಗೂ ಹೊಟ್ಟೆ ಹಸಿವೆ ಇರಲಿಲ್ಲ, ಬಟ್ ಸ್ಟಿಲ್ ಊಟ ಕೂಡ ಮಾಡಿರಲಿಲ್ಲ ಯಾರು ಅಲ್ವಾ. ಸೊ ಏನು ಸ್ಟಾರ್ಟರ್ಸ್ ತಿಂದಿದ್ವೋ ಅದೇ. ಸೊ ಚಿಕನ್ ಕಬಾಬ್ ಹಾಕ್ಬಿಡ್ತೀನಿ ಬಿಸಿ ಬಿಸಿ ಅಂತ ಹಾಕ್ತಾಯಿದ್ರು. ಸೊ ಎಲ್ಲ ಟಿ ವಿ ನೋಡ್ತಾಯಿದ್ರು, ಬಿಸಿ ಬಿಸಿ ಆಗ್ತಾಯಿದ್ರು. ಸೊ ಫೈನಲಿ ಅದನ್ನು ತಿಂದು ಮಲಗೋಣ ಅಂತ ಅಂದ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಸೊ ಸಂಡೇ ಸ್ಪೆಷಲ್ ನಮ್ಮನೆಗೆ ಯಾವಾಗಲೂ ಹೀಗೆ ಇರುತ್ತೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್.